ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನು ಬ್ರಹ್ಮರ್ಷಿತ್ವವನ್ನು ಪಡೆದುದು ಎಂಬ 65ನೆಯ ಸರ್ಗಕ್ಕೆ ಸ್ವಾಗತ. ಆಮೇಲೆ ಹಿಮವಂತನಲ್ಲಿ ಮೊದಲು ತಾನಿದ್ದ ಉತ್ತರ ಭಾಗವನ್ನು ಬಿಟ್ಟು ಸ್ವಲ್ಪ ಪೂರ್ವಾಭಿಮುಖವಾಗಿ ಹೋಗಿ 1,000 ವರ್ಷದವರೆಗೂ ಮೌನ ವ್ರತವನ್ನು ವಹಿಸಿ ಅತಿ ದುಷ್ಕರವಾದ ತಪಸ್ಸನ್ನು ಮಾಡುತ್ತಿದ್ದನು. ಆ 1,000 ವರ್ಷಗಳು ಕಳೆಯುವುದರೊಳಗಾಗಿ ನಡುವೆ ಎಷ್ಟೋ ವಿಘ್ನಗಳು ಬಂದೊದಗಿದರೂ ಮನಸ್ಸನ್ನು ಕದಲಿಸದೆ ಮರದ ತುಂಡಿನಂತೆ ನಿಶ್ಚಲನಾಗಿದ್ದನು. ಕಾಮಕ್ರೋಧಾದಿಗಳಿಗೆ ಅವಕಾಶ ಕೊಡದೆ ದೃಢ ಮನಸ್ಸಿನಿಂದ ಆ 1,000 ವರ್ಷಗಳನ್ನು ಕಳೆದನು. ಈತನ ವ್ರತವು ಮುಗಿಯಿತು. ಆಗ ಅನ್ನವನ್ನು ಭುಜಿಸಲು ಪ್ರಯತ್ನಿಸುತ್ತಿರುವಾಗ ಇಂದ್ರನು ಬ್ರಾಹ್ಮಣ ರೂಪದಿಂದ ಈತನ ಬಳಿಗೆ ಬಂದು ಸಿದ್ಧವಾಗಿದ್ದ ಆ ಅನ್ನವನ್ನು ತನಗೆ ಕೊಡಬೇಕೆಂದು ಪ್ರಾರ್ಥಿಸಿದನು. ಈ ವಿಶ್ವಾಮಿತ್ರನು ಆ ಅನ್ನವೆಲ್ಲವನ್ನು ಆ ಬ್ರಾಹ್ಮಣನಿಗೆ ಕೊಟ್ಟುಬಿಟ್ಟು ತನಗೆ ಸ್ವಲ್ಪವಾದರೂ ಉಳಿಯದಿದ್ದುದರಿಂದ ತಾನು ಊಟ ಮಾಡದೆಯೇ ಮೌನವ್ರತವನ್ನು ವಹಿಸಿ ಆ ಬ್ರಾಹ್ಮಣನನ್ನು ಕುರಿತು ಯಾವ ಮಾತನ್ನು ಆಡದೆಯೇ ಸುಮ್ಮನೆ ಇದ್ದು ಬಿಟ್ಟನು. ಹೀಗೂ 1,000 ವರ್ಷಗಳು ಕಳೆದವು. ಅದುವರೆಗೆ ತನ್ನ ಉಚ್ಛ್ವಾಸ ನಿಶ್ವಾಸಗಳನ್ನು ಕೂಡ ತಡೆದು ಬಿಟ್ಟನು. ಹೀಗೆ ಉಸಿರಾಡದೆ ಮಹಾಘೋರವಾದ ವ್ರತದಲ್ಲಿರುವಾಗ ಈತನ ತಲೆಯಿಂದ ಒಂದು ಹೊಗೆಯು ಹೊರಡಲಾರಂಭಿಸಿತು. ಇದನ್ನು ನೋಡಿ 3 ಲೋಕವು ತತ್ತಳಿಸಿತು. ಎಲ್ಲರೂ ಭಯದಿಂದ ತಪಿಸುತ್ತಿದ್ದರು. ಪ್ರಪಂಚವೆಲ್ಲವೂ ಉರಿಯುತ್ತಿರುವಂತೆ ತೋರಿತು. ಆಗ ದೇವ ಗಂಧರ್ವ ರಾಕ್ಷಸಾದಿಗಳೆಲ್ಲರೂ ಆ ತಪೋಜ್ವಾಲೆಯಿಂದ ಕಂದಿದ ತೇಜಸ್ಸುಳ್ಳವರಾಗಿ ತಿಳಿಸಿ ಕಳವಳಗೊಂಡು ಬ್ರಹ್ಮನ ಸಮೀಪಕ್ಕೆ ಹೋಗಿ ವಿನಯದಿಂದ ಆತನನ್ನು ಕುರಿತು, ಎಲೈ ದೇವನೇ, ದೇವರ್ಷಿಯಾದ ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ನಾವು ಅನೇಕ ಪ್ರಯತ್ನಗಳನ್ನು ಮಾಡಿದೆವು. ರಂಬೆಯೇ ಮೊದಲಾದ ಅಪ್ಸರ ಸ್ತ್ರೀಯರುಗಳನ್ನು ಕಳುಹಿಸಿ ಆತನಿಗೆ ಮೋಹವುಂಟಾಗುವಂತೆ ಪ್ರಯತ್ನಿಸಿದೆವು. ಆತನಿಗೆ ಕೋಪವುಂಟು ಮಾಡುವುದಕ್ಕೂ ಅನೇಕ ಪ್ರಯತ್ನಗಳನ್ನು ಮಾಡಿದೆವು. ಏನು ಮಾಡಿದರೂ ಆತನ ತಪಸ್ಸನ್ನು ಕೆಡಿಸುವುದಕ್ಕೆ ಆಗಲಿಲ್ಲ. ಮೇಲೆ ಮೇಲೆ ತಪಸ್ಸನ್ನು ಹೆಚ್ಚಿಸುತ್ತಲೇ ಇರುವನು. ಆತನಲ್ಲಿ ಯಾವ ಒಂದು ದೋಷವೂ ಕೂಡ ಕಾಣಿಸುವುದಿಲ್ಲ. ಸ್ವಾಮಿ, ಆತನ ಕೋರಿಕೆಯನ್ನು ನೀವು ಸಲ್ಲಿಸದಿದ್ದರೆ ಚರಾಚರಾತ್ಮಕವಾದ ಈ ಪ್ರಪಂಚವೆಲ್ಲವನ್ನು ತಪೋಜ್ವಾಲೆಯಿಂದಲೇ ಸುಟ್ಟು ಬಿಡುವನು. ದಿಕ್ಕುಗಳೆಲ್ಲವೂ ಪ್ರಕಾಶವಿಲ್ಲದೆ ಮಲಿನವಾಗುತ್ತಾ ಬಂದಿರುವವು. ಸಮುದ್ರಗಳೆಲ್ಲವೂ ಕ್ಷೋಭೆ ಹೊಂದುತ್ತಿರುವವು. ಪರ್ವತಗಳೆಲ್ಲವೂ ಸಿಡಿಯುತ್ತಿರುವವು. ಭೂಮಿಯು ನಡುಗುತ್ತಿರುವುದು. ವಾಯುವೂ ಕೂಡ ಬಹಳ ವ್ಯಾಕುಲತೆಯಿಂದ ಬೀಸುತ್ತಿರುವುದು. ಇದಕ್ಕೆ ಪ್ರತೀಕಾರವೇನೆಂದು ತಿಳಿಯಲಿಲ್ಲ. ಈ ಮಹೋತ್ಪಾತಗಳಿಂದ ಅವರವರು ತಮ್ಮ ತಮ್ಮ ನಿತ್ಯ ಕರ್ಮಗಳನ್ನು ಬಿಟ್ಟು ನಾಸ್ತಿಕರಂತೆ ಆಗುವರೆಂದು ತೋರುತ್ತಿರುವುದು. ಎಲೈ ಮಹಾತ್ಮನೇ, ಈ 3 ಲೋಕದವನ ಮನಸ್ಸು ಕಳವಳ ಹೊಂದಿ ಮುಂದುಗಾಣದಿರುವುದು. ಸೂರ್ಯನ ತೇಜಸ್ಸೆಲ್ಲವೂ ಆ ಮಹರ್ಷಿಯ ತೇಜಸ್ಸಿನಿಂದ ಕಂದಿ ಹೋಗಿರುವುದು. ಇದಕ್ಕಿಂತಲೂ ವಿಪರೀತವು ಏನಾಗಬೇಕು? ಮಹಾಪ್ರಭಾವವುಳ್ಳ ಅಗ್ನಿರೂಪನಾದ ಆ ವಿಶ್ವಾಮಿತ್ರ ಮಹರ್ಷಿಯು ಈ 3 ಲೋಕವನ್ನು ನಾಶ ಮಾಡಲು ಪ್ರಯತ್ನಿಸುವುದಕ್ಕೆ ಮೊದಲೇ ನೀನು ಆತನಿಗೆ ಪ್ರಸನ್ನನಾಗಿ ಅನುಗ್ರಹಿಸಬೇಕು. ಪೂರ್ವಕಾಲದಲ್ಲಿ ಪ್ರಳಯ ಕಾಲಾಗ್ನಿಯು ಪ್ರಪಂಚವೆಲ್ಲವನ್ನು ಸುಟ್ಟಂತೆಯೇ ಈ ಜಗತ್ತನ್ನು ಈತನು ಸುಟ್ಟು ಬಿಡುವನೆಂದೇ ತೋರುವುದು. ಆತನು ಯಾವುದನ್ನು ಕೋರಿದರೂ ಅದನ್ನು ನೀನು ಈಗಲೇ ಅನುಗ್ರಹಿಸಿ ಕೊಟ್ಟು ಬಿಡು. ಕೊನೆಗೆ ಆತನು ಈ ಸ್ವರ್ಗಾಧಿಪತ್ಯವನ್ನೇ ಕೇಳಿದರೂ ಕೊಟ್ಟು ಬಿಡಬಹುದು ಎಂದನು. ಆಗ ಬ್ರಹ್ಮನು ಆ ದೇವತೆಗಳೊಡನೆಯೇ ವಿಶ್ವಾಮಿತ್ರನ ಬಳಿಗೆ ಬಂದು ವಿಶ್ವಾಮಿತ್ರನನ್ನು ಕುರಿತು, ಎಲೈ ಬ್ರಹ್ಮರ್ಷಿಯೇ, ನಿನಗೆ ಸ್ವಾಗತವು. ನಿನ್ನ ತಪಸ್ಸಿಗೆ ನಾವು ಮೆಚ್ಚಿದೆವು. ನಿನ್ನ ಈ ತಪಸ್ಸಿಗೆ ಫಲವಾಗಿ ಬ್ರಾಹ್ಮಣ್ಯವನ್ನು ದೀರ್ಘಾಯಸ್ಸನ್ನು ಕೊಟ್ಟಿರುವೆವು. ನಿನಗೆ ಮಂಗಳವಾಗಲಿ. ಇನ್ನು ನಿನ್ನ ತಪಸ್ಸನ್ನು ನಿಲ್ಲಿಸಿ ಸುಖವಾಗಿ ಹೊರಟು ಹೋಗು ಎಂದನು. ಆಗ ಹೀಗೆ ಬ್ರಹ್ಮನು ದೇವತೆಗಳು ಹೇಳಿದ ಮಾತನ್ನು ಕೇಳಿ ವಿಶ್ವಾಮಿತ್ರನಿಗೆ ಬಹಳ ಸಂತೋಷ ಉಂಟಾಯಿತು. ಆಗ ಅವರೆಲ್ಲರಿಗೂ ನಮಸ್ಕರಿಸಿ, ಎಲೈ ದೇವತೆಗಳಿರ,
ನನಗೆ ನೀವು ಬ್ರಾಹ್ಮಣ್ಯವನ್ನು ದೀರ್ಘಾಯಸ್ಸನ್ನು ಅನುಗ್ರಹಿಸಿರುವುದಾದರೆ ಓಂಕಾರ ವಷಟ್ಕಾರಗಳು ವೇದಗಳು ತಾವಾಗಿ ಬಂದು ನನ್ನನ್ನು ವರಿಸುವ ಹಾಗೆ ಮಾಡಬೇಕು ಮತ್ತು ಅವುಗಳನ್ನು ಮತ್ತೊಬ್ಬರಿಗೆ ಉಪದೇಶಿಸುವುದಕ್ಕೂ ಇತರರಿಂದ ಯಾಗ ಮಾಡಿಸುವುದಕ್ಕೂ ನನಗೆ ಅರ್ಹತೆಯುಂಟಾಗಬೇಕು. ಇದೆಲ್ಲವೂ ಹಾಗಿರಲಿ, ನನ್ನ ಮುಖ್ಯವಾದ ಕೋರಿಕೆಯು ಮತ್ತೊಂದುಂಟು. ನನ್ನ ವೈರಿಯಾದ ವಸಿಷ್ಠನುಂಟಲ್ಲವೇ, ಆತನು ಕ್ಷತ್ರಿಯರಿಗೆ ಬೇಕಾದ ಅಥರ್ವಣ ವೇದವನ್ನು, ಬ್ರಾಹ್ಮಣರಿಗೆ ಯೋಗ್ಯವಾದ ಇತರ ವೇದಗಳನ್ನು ಚೆನ್ನಾಗಿ ಬಲ್ಲವನು. ಬ್ರಹ್ಮಪುತ್ರನಾದ ಆತನ ಬಾಯಿಂದಲೇ ಇದನ್ನು, ಅಂದರೆ ವಿಶ್ವಾಮಿತ್ರನು ಬ್ರಹ್ಮರ್ಷಿಯಾದ ಬ್ರಾಹ್ಮಣನಾದ ಎಂಬ ಮಾತನ್ನು ಹೇಳಿಸಬೇಕು. ಈ ನನ್ನ ಕೋರಿಕೆಯನ್ನು ನೆರವೇರಿಸಿ ನಿಮ್ಮ ಇಷ್ಟ ಬಂದಂತೆ ನೀವು ಹೋಗಬಹುದು ಎಂದನು. ಎಲ್ಲ ಬ್ರಾಹ್ಮಣರಿಗೂ ಮೂಲ ಪುರುಷ ಬ್ರಹ್ಮದೇವ. ಬ್ರಹ್ಮದೇವನ ಪುತ್ರರಿಂದಲೇ ಸಂತತಿಯು ಉಂಟಾಗಿ ಆ ಬ್ರಹ್ಮದೇವನ ಪುತ್ರರ ಗೋತ್ರದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಬ್ರಾಹ್ಮಣರಾಗುತ್ತಾರೆ. ಆದರೆ ಆ ಬ್ರಾಹ್ಮಣತ್ವವನ್ನು ಎಷ್ಟು ಮಂದಿ ನಾವು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ, ಇದನ್ನು ವಿವೇಚನೆ ಮಾಡಿ ವಿಮರ್ಶೆ ಮಾಡಿ ನೋಡಬೇಕಲ್ಲವೇ. ವಿಶ್ವಾಮಿತ್ರನು ಅದೇ ಬ್ರಾಹ್ಮಣತ್ವವನ್ನು ಪಡೆಯುವ ಸಲುವಾಗಿ ಸಾವಿರಾರು ವರ್ಷಗಳು ತಪಸ್ಸು ಮಾಡಿ ಕ್ಷತ್ರಿಯರಿಗೆ ಅತ್ಯಂತ ಸಹಜವಾದ ಕಾಮ, ಕ್ರೋಧ, ಲೋಭ, ಮೋಹ ಇವುಗಳೆಲ್ಲದರ ಮೇಲೂ ಜಯವನ್ನು ಸಾಧಿಸಿ ಬ್ರಾಹ್ಮಣತ್ವವನ್ನು ಪಡೆಯುತ್ತಾನೆ. ಸಹಜವಾಗಿಯೇ ಹುಟ್ಟಿನಿಂದಲೇ ಅವುಗಳ ಮೇಲೆ ಜಿತೇಂದ್ರಿಯತ್ವವನ್ನು ಭಗವಂತನು ಅನುಗ್ರಹಿಸಿರುವಾಗ ಅನವಶ್ಯಕವಾಗಿ ಕಾಮ, ಕ್ರೋಧ, ಲೋಭ, ಮೋಹಗಳಲ್ಲಿ ಮುಳುಗಿ ಬ್ರಾಹ್ಮಣರು ಇಂದು ನಿಜಕ್ಕೂ ಬ್ರಾಹ್ಮಣರಾಗಿ ಉಳಿದಿರುವರೆ, ಅವರನ್ನು ಬ್ರಾಹ್ಮಣರೆಂದು ಕರೆಯಲು ಯೋಗ್ಯರೆನಿಸಿಕೊಂಡಿರುವರೆ. ಪ್ರತಿಯೊಬ್ಬ ಬ್ರಾಹ್ಮಣನು ಕ್ಷತ್ರಿಯ, ವೈಶ್ಯ, ಶೂದ್ರರಿಗಿಂತಲೂ ಕೀಳಾಗಿ ಕೆಲವೊಮ್ಮೆ ವರ್ತಿಸುವುದಿಲ್ಲವೇ? ಇದನ್ನು ನಮಗೆ ನಾವೇ ವಿಮರ್ಶೆ ಮಾಡಿ ನೋಡಿಕೊಳ್ಳಬೇಕು. ಆಗ ದೇವತೆಗಳೆಲ್ಲರೂ ವಸಿಷ್ಠನನ್ನು ಪ್ರಾರ್ಥಿಸಿ ಕರೆತಂದು ಅವರಿಬ್ಬರಿಗೂ ಸ್ನೇಹವನ್ನುಂಟು ಮಾಡಿ ವಿಶ್ವಾಮಿತ್ರನನ್ನು ಬ್ರಹ್ಮರ್ಷಿ ಎಂದು ಕರೆಯುವಂತೆ ಆತನನ್ನು ಪ್ರಾರ್ಥಿಸಿದರು. ಆಗ ವಸಿಷ್ಠನು ಹಾಗೆಯೇ ಆಗಲೆಂದು ವಿಶ್ವಾಮಿತ್ರನನ್ನು ಕುರಿತು, ಎಲೈ ಗಾಧಿಪುತ್ರನೇ, ನೀನು ಬ್ರಹ್ಮರ್ಷಿಯೇ ಆದೆ, ಇದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಯಾಜನಾಧ್ಯಾಪನಾದಿ ಕರ್ಮಗಳೆಲ್ಲಕ್ಕೂ ನಿನಗೆ ಯೋಗ್ಯತೆಯುಂಟು ಎಂದನು. ದೇವತೆಗಳೆಲ್ಲರೂ ಇದನ್ನು ಅನುಮೋದಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು. ಆ ವಿಶ್ವಾಮಿತ್ರನು ಧರ್ಮಜ್ಞಾನವುಳ್ಳವನಾದುದರಿಂದ ಬ್ರಾಹ್ಮಣ್ಯವನ್ನು ಪಡೆದ ಮೇಲೆ ವಸಿಷ್ಠನನ್ನು ಬಹಳವಾಗಿ ಪೂಜಿಸಿದನು. ಹೀಗೆ ಕೃತಾರ್ಥನಾಗಿ ತಪಸ್ಸು ಮಾಡುತ್ತಿದ್ದು ಭೂಮಿಯೆಲ್ಲವನ್ನೂ ಸಂಚರಿಸುತ್ತಿದ್ದನು. ಎಲೈ ರಾಜನೇ, ಶ್ರೀರಾಮಚಂದ್ರನನ್ನು ಕುರಿತು ಶತಾನಂದರು ಹೇಳುತ್ತಿರುವುದು ಇದು ವಿಶ್ವಾಮಿತ್ರನ ಚರಿತ್ರವು. ಇದೇ ಈತನು ಬ್ರಾಹ್ಮಣ್ಯವನ್ನು ಸಂಪಾದಿಸಿದ ರೀತಿಯು. ಈತನೇ ವೀರ್ಯಗಳಿಗೆಲ್ಲ ಮುಖ್ಯ ಆಶ್ರಯನು ಎಂದು ಶತಾನಂದನು ವಿಶ್ವಾಮಿತ್ರನ ಪ್ರಭಾವವೆಲ್ಲವನ್ನು ವಿವರಿಸಿ ಸುಮ್ಮನಾದನು. ಆಮೇಲೆ ಜನಕರಾಜನು ವಿಶ್ವಾಮಿತ್ರನನ್ನು ನೋಡಿ ವಿನಯದಿಂದ ಕೈಮುಗಿದು, ಎಲೈ ಋಷಿಶ್ರೇಷ್ಠನೇ, ಈಗ ನಾನು ಧನ್ಯನಾದನು. ಕಕುಸ್ಥ ವಂಶದಲ್ಲಿ ಹುಟ್ಟಿದ ಈ ರಾಮನೊಡನೆ ನೀನು ನನ್ನ ಯಜ್ಞಕ್ಕೆ ಬಂದುದು ನನ್ನ ಭಾಗ್ಯೋದಯವಲ್ಲವೇ? ನಿನ್ನ ದರ್ಶನದಿಂದ ಈಗ ನಾನು ಸಮಸ್ತ ಪಾಪಗಳಿಂದಲೂ ಉದ್ಧರಿಸಲ್ಪಟ್ಟೆನು. ನೀನು ಮಹಾಪ್ರಭಾವವುಳ್ಳವನು, ಬ್ರಹ್ಮರ್ಷಿಗಳೊಳಗೆಲ್ಲ ಮೇಲಾದವನು. ನಿನ್ನ ಸಂದರ್ಶನದಿಂದ ನನಗೆ ಸಮಸ್ತ ಸದ್ಗುಣಗಳು ಉಂಟಾದವು. ನಿನ್ನ ತಪಃಪ್ರಭಾವಗಳೆಲ್ಲವನ್ನು ಶತಾನಂದನ ಮೂಲಕವಾಗಿಯೇ ನಾನು, ಈ ರಾಮಲಕ್ಷ್ಮಣರು ಅಮೂಲಾಗ್ರವಾಗಿ ಕೇಳಿ ತಿಳಿದೆವು. ಈ ಸಭೆಯಲ್ಲಿರುವ ಸಮಸ್ತ ಋಷಿಗಳಿಗೂ ಈಗ ನಿನ್ನ ಗುಣಾತಿಶಯಗಳೆಲ್ಲವೂ ಚೆನ್ನಾಗಿ ತಿಳಿದವು. ಎಲೈ ಮಹರ್ಷಿಯೇ, ನಿನ್ನ ತಪಸ್ಸು, ನಿನ್ನ ವೀರ್ಯವು, ನಿನ್ನ ಸದ್ಗುಣಗಳು ಮಿತಿಯಿಲ್ಲದವುಗಳಾಗಿರುವವು. ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ಪರಮೇಶ್ವರನಿಗೂ ಇರತಕ್ಕ ಮಹಾಪ್ರಭಾವಗಳೆಲ್ಲವೂ ನಿನ್ನಲ್ಲಿ ಕಾಣುತ್ತಿರುವವು. ಅದ್ಭುತವಾದ ಈ ನಿನ್ನ ಚರಿತ್ರವನ್ನು ಎಷ್ಟು ಕೇಳಿದರೂ ತೃಪ್ತಿಯುಂಟಾಗುವುದಿಲ್ಲ. ಎಲೈ ಮಹಾತ್ಮನೇ, ಹೊತ್ತು ಮೀರುತ್ತಿರುವುದು. ಸೂರ್ಯನು ಅಸ್ತಂಗತನಾಗುತ್ತಿರುವನು. ಸಾಯಂಕಾಲದ ಕರ್ಮಗಳನ್ನು ನಡೆಸುವುದಕ್ಕೆ ಇದು ತಕ್ಕ ಸಮಯವಾಗಿರುವುದರಿಂದ ಇನ್ನು ನಿತ್ಯಾಹ್ನಿಕಗಳಿಗಾಗಿ ಹೋಗುವೆವು. ನಾಳೆ ಬೆಳಗಾದ ಮೇಲೆ ನನಗೆ ದರ್ಶನವನ್ನು ಕೊಡಬೇಕು. ನಿನಗೆ ಸ್ವಾಗತವು. ನಾನು ಹೋಗಿ ಬರುವೆನು. ಅಪ್ಪಣೆಯನ್ನು ಕೊಡು ಎಂದನು. ಅದನ್ನು ಕೇಳಿ ವಿಶ್ವಾಮಿತ್ರನು
ಆ ಜನಕನ ವಿನಯಾದಿ ಗುಣಗಳಿಗಾಗಿ ಸಂತೋಷಗೊಂಡು ಹೋಗಿ ಬರುವಂತೆ ಅನುಮತಿಯನ್ನು ಕೊಟ್ಟನು. ಆಮೇಲೆ ಜನಕನು ತನ್ನ ಪುರೋಹಿತರೊಡನೆಯೂ ಬಂಧುಗಳೊಡನೆಯೂ ಕೂಡಿ ವಿಶ್ವಾಮಿತ್ರನಿಗೆ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಮಾಡಿ ಅವರ ಮನೆಗೆ ಹೊರಟು ಹೋಗಲು ಇತ್ತಲಾಗಿ ವಿಶ್ವಾಮಿತ್ರನು ಕೂಡ ಅಲ್ಲಿನ ಋಷಿಗಳಿಂದ ಬಹಳವಾಗಿ ಸತ್ಕರಿಸಲ್ಪಟ್ಟು ರಾಮ ಲಕ್ಷ್ಮಣರೊಡಗೂಡಿ ತನ್ನ ಆಶ್ರಮಕ್ಕೆ ಹೋಗಿ ಸೇರಿದನು. ಈ ರೀತಿಯಾಗಿ ವಿಶ್ವಾಮಿತ್ರನು ಸಾಧಾರಣವಾದಂತಹ ಕಾಮ ಕ್ರೋಧ ಲೋಭ ಮೋಹಗ್ರಸ್ತನಾದ ರಾಜನಾಗಿದ್ದು ಸ್ವತಃ ವಸಿಷ್ಠರ ಮೇಲೆಯೇ ಯುದ್ಧವನ್ನು ಮಾಡಿ ಅವರ ಆಶ್ರಮವನ್ನು ಧ್ವಂಸ ಮಾಡಿ ಕೊನೆಗೆ ಅವರಿಂದ ಪರಾಜಿತನಾಗಿ ನಿರಂತರ ಪ್ರಯತ್ನದಿಂದ ರಾಜಋಷಿ ಋಷಿ ಮಹರ್ಷಿ ಕೊನೆಗೆ ಬ್ರಹ್ಮರ್ಷಿ ಪದವಿಯನ್ನು ಪಡೆಯುತ್ತಾನೆ. ನೆನಪಿರಲಿ, ಬ್ರಾಹ್ಮಣರಲ್ಲಿ ಸಂಬಂಧಗಳನ್ನು ಗುರುತಿಸುವುದಕ್ಕಾಗಿ ಗೋತ್ರ ಪದ್ಧತಿ ಇದೆ. ಪ್ರತಿಯೊಂದು ಗೋತ್ರದ ಪ್ರವಕ್ತರು ಕೂಡ ಮೂಲತಃ ಬ್ರಹ್ಮನಿಂದಲೇ ಮಾನಸ ಪುತ್ರರಾಗಿ ಹುಟ್ಟಿದವರು. ಆದರೆ ವಿಶ್ವಾಮಿತ್ರನೊಬ್ಬನು ಮಾತ್ರವೇ ಕ್ಷತ್ರಿಯನಾಗಿ ಹುಟ್ಟಿ ಆತ ಬ್ರಹ್ಮನ ವಂಶದಲ್ಲಿಯೇ ಹುಟ್ಟಿದ್ದರೂ ಕೂಡ ಕ್ಷತ್ರಿಯನಾಗಿದ್ದು ತದನಂತರ ಬ್ರಹ್ಮತ್ವವನ್ನು ಪಡೆದವನಾಗಿ ಗೋತ್ರ ಪ್ರವರ್ತಕನಾಗುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.